ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ರೋಟೀನ್ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ನಾನು ಎದ್ದ ತಕ್ಷಣ ಫಸ್ಟ್ ಫೇಸ್ ವಾಶ್ ಮಾಡಿಕೊಂಡು ತುಳಸಿ ಗಿಡಕ್ಕೆ ವಾಸ್ತು ಗಿಡ ಇದೆ ನಮ್ಮ ಮನೆ ಹತ್ರ, ಅದಕ್ಕೆ ಒನ್ ಡೇ ಬಿಟ್ಟು ಒನ್ ಡೇ ವಾಟರ್ ಹಾಕ್ತೀನಿ. ಹಾಕ್ಮೇಲೆ ನಂದು ಏನಿದೆಯೋ ಮನೆಯಲ್ಲದು ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ. ಕಸ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇದಾದಮೇಲಿಂದ ಮಕ್ಕಳು ಎದ್ದೇಳೋಷ್ಟ್ರೊಳಗಡೆ ಫುಲ್ ಕ್ಲೀನಿಂಗ್ ಮಾಡ್ಕೊತೀನಿ. ಅವರಿದ್ದರೆ ಅವ್ರದ್ದು ಸ್ಕೂಲಿಗೆ ಕಳಿಸೋದು, ಅವ್ರ ಬಾಕ್ಸ್ ರೆಡಿ ಮಾಡೋದು ಅವ್ರದ್ದೇ ಮುಗಿಯುತ್ತೆ. ಅದಕ್ಕೆ ಅವ್ರು ಎದ್ದೇಳೋಷ್ಟ್ರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆಲ್ಮೋಸ್ಟು. ಅವರು ಸ್ಕೂಲ್ಗೆ ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊತೀನಿ. ಇವಾಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ನಮ್ಮ ಮನೆ ಹತ್ರ ಈ ವಿಂಡೋದಲ್ಲಿ ಒಂದು ಒಳ್ಳೆ ವ್ಯೂ ಕಾಣಿಸ್ತೆ ಚೆನ್ನಾಗಿ. ಇನ್ನು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಒಂದು 5 o'clock ನೋಡಿದ್ರೆ ಸೂರ್ಯ ಉದಯ ಆಗೋ ಟೈಮಲ್ಲಂತೂ ಒಂದು ಸಖತ್ತಾಗಿ ಕಾಣಿಸುತ್ತೆ. ನಮ್ಮ ವಿಂಡೋದಲ್ಲಿ ಡೈರೆಕ್ಟ್ ಸನ್ಲೈಟು ದೇವ್ರ ಮನೆ ಒಳಗಡೆನೇ ಬೀಳುತ್ತೆ. ಆ ವಿಂಡೋ ಆಪೋಸಿಟೇ ಇರೋದು ನಮ್ಮ ದೇವ್ರ ಮನೆ. ಒಂದು ಒಳ್ಳೆ ಸಖತ್ತಾಗಿರೋ ಸೂರ್ಯನ ಕಿರಣ ದೇವ್ರ ಮೇಲೆ ಬಿದ್ದರೆ ಒಳ್ಳೇದು ಅಂತಾರಲ್ಲ, ಆ ಥರ ಚೆನ್ನಾಗಿ ಬೀಳ್ತಾ ಇರುತ್ತೆ ನೋಡಿ. ಇವಾಗ ಮಾರ್ನಿಂಗು ನಾನೊಂದು ಗ್ಲಾಸು ಬಿಸಿನೀರು ಕುಡಿತಾ ಆ ವಿಂಡೋ ಸೈಡ್ ನೋಡಿಕೊಂಡು ಕುಡಿದ್ರೆ ಏನೋ ಒಂಥರ ಒಂದು ಫ್ರೆಶ್ಮೆಂಟ್ ಸಿಗುತ್ತೆ. ನಾನು ಕುಡಿದು ನನ್ನ ಹಸ್ಬೆಂಡು ಮಕ್ಳಿಗೂ ಕಾಯಿಸಿಟ್ಟಿರ್ತೀನಿ. ನನ್ನ ಮಕ್ಳ ಜೊತೆ ಹಸ್ಬೆಂಡು ಎದ್ದೇಳ್ತಾರೆ. ಅವರು ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅವ್ರನ್ನ ಬಿಟ್ಟು ಜಿಮ್ಗೆ ಹೋಗ್ತಾರೆ. ಅವ್ರಿಗೂ ವಾಟರ್ ಕಾಯಿಸಿಟ್ಟಿರ್ತೀನಿ. ನೆಕ್ಸ್ಟು ಇವಾಗ ಪಲಾವ್ ಮಾಡೋಣ ಅಂತ ನಾನು ಯಾವ ಥರ ಪಲಾವ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ನಾನೇನು ಫಸ್ಟೇ ನೈಟೆಲ್ಲ ತರಕಾರಿ ಎಲ್ಲ ಏನೇನು ಕಟ್ ಮಾಡಿ ಇಟ್ಕೊಂಡಿರಲ್ಲ. ಸ್ವಲ್ಪ ಬೇಗ ಇದ್ದರೆ ಎಲ್ಲ ಮುಗಿಯುತ್ತೆ. ಅದಕ್ಕೆ ನಾನೇನು ಅಷ್ಟು ಕಟ್ ಮಾಡಿ ಇಟ್ಕೊಂಡಿರಲ್ಲ. ಏನಾದರೂ ಬೆಳ್ಳುಳ್ಳಿ ಆ ಥರ ಏನಾದ್ರು ಇದ್ದರೆ ಮಾತ್ರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅಷ್ಟೇ. ಇವಾಗೆಲ್ಲ ತೆಕ್ಕೊಂಡೆ. ಇನ್ನೇನು ಪಲಾವ್ಗೆ ಕ್ಯಾರೆಟು, ಬೀಟ್ರೋಟು, ಆಲೂಗೆಡ್ಡೆ, ಬೀನ್ಸು ಎಲ್ಲ ಇರುತ್ತಲ್ಲ ಮಾಮೂಲಿಯಾಗಿ, ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಆಮೇಲೆ ನಾನು ಮಾರ್ನಿಂಗ್ ಟೈಮು ಯಾವುದಾದ್ರೂ ರೈಸ್ ಐಟಮ್ ಮಾಡಬೇಕು ಅಂದರೆ ಕೆಟಲಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸಿ ಇಟ್ಕೊಂಡಿರ್ತೀನಿ. ಆವಾಗ ಬೇಗ ಕ್ವಿಕ್ಕಾಗಿ ಯಾವುದೇ ರೈಸ್ ಐಟಮ್ ಕೂಡ ಆಗುತ್ತೆ. ಆಮೇಲೆ ಸಾಫ್ಟ್ ಆಗುತ್ತೆ ರೈಸು. ಆಮೇಲೆ ತುಂಬ ಅಕ್ಕಿ ಆಗೋಲ್ಲ, ಮುದ್ದೆನೂ ಕೂಡ ಆಗೋಲ್ಲ. ಆಮೇಲೆ ಏನಂದರೆ ಮಾಮೂಲಿ ನೀರು ಇಡೋದಕ್ಕಿಂತ ಸ್ವಲ್ಪ ಕಡಿಮೆ ನೀರಿಟ್ಟರೆ ತುಂಬ ಚೆನ್ನಾಗಿ ಪಲಾವ್ ಆಗುತ್ತೆ. ಬೇಕಾದರೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಪ್ರತಿ ರೈಸ್ ಐಟಮ್ ಮಾಡಬೇಕಾದ್ರೂ ಮಾರ್ನಿಂಗ್ ಟೈಮು ಬಿಸಿನೀರು ಕಂಪಲ್ಸರಿಯಾಗಿ ಕಾಯಿಸ್ಕೊತೀನಿ. ಬನ್ನಿ ಇವಾಗ ನಾನು ಯಾವ ಥರ ಪಲಾವ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಆಯಿಲ್ ಬಿಸಿ ಆದಮೇಲಿಂದ ಹೋಲ್ ಸ್ಪೈಸಸ್ಸು, ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು ಎಲ್ಲ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲಿಂದ ಆನಿಯನ್ನು, ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲಿಂದ ಕ್ಯಾಪ್ಸಿಕಮ್ ಆದಮೇಲಿಂದ ಮಿಕ್ಸ್ ತರಕಾರಿ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ. ಆಮೇಲೆ ಡಬಲ್ ಬೀನ್ಸ್ ಕೂಡ ಇತ್ತು ಮನೇಲಿ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಬೇಯ್ತಾ ಇರ್ಬೇಕಾದ್ರೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡಿರೋ ಮಸಾಲೆ ಹಾಕಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಒಂದು ಟೊಮೆಟೊ, ನಾನು ಮಸಾಲೆ ಹಾಕಿದ್ಮೇಲೆ ಒಂದು ಟೊಮೆಟೊ ಹಾಕೋದು. ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ 2 ಇಂದ 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ರೆ ಅದ್ರ ಟೇಸ್ಟು ಸಖತ್ತಾಗಿರುತ್ತೆ. ಆಮೇಲೆ ಅದಾದಮೇಲೆ ಸ್ವಲ್ಪ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಮುಂಚೆನೇ, ಅದನ್ನು 1 ಲೋಟ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಕ್ಲೀನಾಗೆ ಅದನ್ನು ಮಿಕ್ಸ್ ಆಗೋವರೆಗೂ ಬಿಟ್ಟು, ಅದಾದಮೇಲಿಂದ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆದಮೇಲೆ ಕುದೀತಾ ಇರಬೇಕಾದ್ರೆ ಕೆಟಲಲ್ಲಿ ನೀರು ಕಾಯಿಸಿರೋ ನೀರನ್ನ ಹಾಕಬೇಕು. ಅದು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಅದು ಕುದೀತಾ ಇರೋ ಟೈಮಲ್ಲೇ ಉಪ್ಪು ಹಾಕಬೇಕು. ಉಪ್ಪು ಯಾಕಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ವ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿಯೋ ಟೈಮ್ ಬಂದಾಗ ನೋಡಿ, ಈ ಥರ ಕುದೀತಾ ಇರಬೇಕಾದ್ರೇ ಒಂದು ಹಾಫ್ ಲೆಮನ್ ಹಾಕಬೇಕು. ಲೆಮನ್ ಹಾಕಿ 2 ವಿಜಿಲ್ ಹೊಡ್ಸ್ಕೊಂಡ್ರೆ ನೋಡಿ ಸಖತ್ತಾಗಿರೋ ಒಂದು ಪಲಾವ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಉದ್ರಾಗಿದೆ, ಮುದ್ದೆ ಆಗಿಲ್ಲ, ಏನೂ ಇಲ್ಲ, ರೆಡಿಯಾಗಿದೆ ಪಲಾವು. ಮಕ್ಕಳು ತಿಂಡಿ ತಿನ್ನೋಕ್ಕೆ ಅಂತ ತಟ್ಟೆಗೆ ಹಾಕ್ತಾಯಿದ್ದೀನಿ. ಮಕ್ಕಳು ತಿಂಡಿ ಎಲ್ಲ ತಿನ್ನೋಷ್ಟ್ರೊಳಗಡೆ ನಾನು ಸ್ವಲ್ಪ ಬಾಕ್ಸ್ ಎಲ್ಲ ಕಟ್ಟಬೇಕು. ನನ್ನ ಮಗಳು ಸ್ಕೂಲಲ್ಲಿ 2 ಸ್ನ್ಯಾಕ್ಸ್ ಬಾಕ್ಸ್ ಕಟ್ಟಿ ಕಳಿಸ್ಬೇಕು. ಬಿಕಾಸ್ ಅವಳು ಬರೋದೇ 4 o'clock ಆಗುತ್ತೆ. ಸರಿ, ನಾನು ಅವಳು ಬರೀ ಡ್ರೈ ಫ್ರೂಟ್ಸು ಅಂದರೆ ಅವಳಿಗೂ ಬೇಜಾರಾಗುತ್ತಲ್ವ, ಅದಕ್ಕೆ ಸ್ವಲ್ಪ ಚಾಕ್ಲೇಟ್ಸ್ ಇತ್ತು ಹಾಕ್ತಾಯಿದ್ದೆ. ಆಮೇಲೆ ಕಾರ್ನ್ ಕೂಡ ಬೇಯಿಸಿದೆ ಹಾಕಿದೆ. ಪಲಾವೆಲ್ಲ ಫಿಲ್ ಮಾಡಿದ್ದೀನಿ. ಇವಾಗ ಲಂಚ್ ಬಾಕ್ಸ್ ರೆಡಿಯಾಗಿದೆ. ಮಕ್ಕಳು ಇವಾಗ ಫ್ರೆಶ್ ಅಪ್ ಆಗಿ ಬಂದಳು. ಎಲ್ಲ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಬಂದಳು. ತಲೆ ಬಾಚ್ಕೊಡಮ್ಮ ಅಂದಳು. ಹಾಗೆ ಮಾತಾಡಿಕೊಂಡು ಇಬ್ಬರೂ
ತಲೆ ಎಲ್ಲ ಬಾಚಿಕೊಟ್ಟೆ. ಪ್ರತಿ ದಿವಸ ಹಂಗೆ ಇಲ್ಲೇ ಮಾತಾಡಿಕೊಂಡು ಸ್ವಲ್ಪ ನನಗೂ ಮಾರ್ನಿಂಗು ಬೇಗ ಇದ್ದರೆ ಮಕ್ಳ ಜೊತೆ ಮಾತಾಡಿಕೊಂಡು ನಮ್ಮ ಕೆಲಸ ಆಗುತ್ತೆ. ಏನಾದರೂ ಲೇಟಾಗಿದ್ದರೆ ಹರಿಬರಿ ಅನ್ನೋ ಥರ ಅನಿಸ್ಬಿಡುತ್ತೆ. ನಾವು ಸ್ವಲ್ಪ ಬೇಗ ಇದ್ದರೆ ಎಲ್ಲ ಕೆಲಸನೂ ಮುಗಿಯುತ್ತೆ ನಮಗೂ ಅಂತ ನನಗೆ ಅನಿಸುತ್ತೆ. ಎಲ್ಲ ಬಾಚಿದಾಯಿತು, ಮಕ್ಕಳು ತಿಂಡಿ ಕೂಡ ತಿಂದ್ಕೊಂಡ್ರು, ಶೂಸ್ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಆಗಿದ್ದಾರೆ. ಅವ್ರ ಪಪ್ಪ ಬಿಟ್ಬಿಟ್ಟು ಹಂಗೆ ಅವ್ರು ಜಿಮ್ಗೆ ಹೋಗ್ತಾರೆ. ಒಂದು 9:30ವರೆಗೂ ಯಾರೂ ಮನೇಲಿರಲ್ಲ. ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನನ್ನ ಕೆಲಸ ಮಾಡ್ಕೊತೀನಿ. ಮಕ್ಕಳು ನೋಡಿ ಬಾಯಿ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಗ್ತಾಯಿದ್ದಾರೆ. ಈಗ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲಿಂದ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಆಯಿತು, ತಿಂಡಿ ಮಾಡಬೇಕು. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಮೆಟ್ರೋಗೆ ಹೋಗೋದಿದೆ, ಗ್ರಾಸರೀಸ್ ಎಲ್ಲ ತೊಗೊಂಬರ್ಬೇಕು. ಸೊ ಅದಕ್ಕೆ ಬೇಗ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಪೂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೆಟ್ರೋಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಗ್ರಾಸರೀಸ್ ತಗೋಬೇಕಿತ್ತು ಮಮ್ಮಿ, ಅದಕ್ಕೆ ನನ್ನ ಮಗಳು ಸ್ವಲ್ಪ ತರಲೆ. ಯಾವಾಗ ನೋಡಿದ್ರು ನಾನು ವಾಯ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇರುತ್ತೆ. ಸರಿ ಎಲ್ಲ ಹೊರಟಿದ್ದೀವಲ್ಲ ಮಮ್ಮಿ ನಾನು ಹೇಳ್ತೀನಿ ಅಂತಂದು, ಸರಿ ಆಯ್ತು ಹೇಳಪ್ಪ ಅಂತ ಅವಳ ಹತ್ರನೇ ಇಳಿಸ್ದೆ. ಸರಿ ಇವಾಗ ನೋಡಿ ರೀಚ್ ಆದ್ವಿ. ಇನ್ನೇನೋ ಅಲ್ಲಿ ಮೆಟ್ರೋ ಕಾಣಿಸ್ತಾ ಇದೆಯಲ್ಲ, ಮೆಟ್ರೋ ಹತ್ರ ಬಂದ್ವಿ. ಇವಾಗ ಒಳಗಡೆ ಹೋಗಬೇಕು. ಎಲ್ಲ ಶಾಪಿಂಗ್ ಎಲ್ಲ ಬೇಗ ಮುಗಿಸ್ಕೋಬೇಕು. ಒಳಗಡೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ, ಶಾಪಿಂಗ್ ಅಂತ ಬಂದಮೇಲೆ. ಏನಾದ್ರು ಗ್ರಾಸರೀಸ್ ತರಬೇಕಂದ್ರೆ ಈ ಥರ ಈವ್ನಿಂಗ್ ಟೈಮಲ್ಲೇ ಬರೋದು. ಯಾಕಂದರೆ ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ, ಅವ್ರಿಗೂ ಸ್ಕೂಲು ಮನೆ ಬರೀ ಓದು ಬಂದು ಮನೆಗೆ ಅಂದರೆ ಅದು ಬೇಜಾರಾಗ್ತಾ ಇರುತ್ತೆ ಅವ್ರಿಗೂ. ಸೊ ಅದಕ್ಕೆ ಅವ್ರಿಗೂ ಒಂದು ರಿಫ್ರೆಶ್ಮೆಂಟ್ ಇರಲಿ ಅಂದ್ಬಿಟ್ಟು ಈ ಥರ ಏನಾದ್ರು ಇದ್ದಾಗ ಕರ್ಕೊಂಬರ್ತೀವಿ. ಈಗ ಒಳಗಡೆ ಬಂದ್ವಿ. ನನ್ನ ಹಸ್ಬೆಂಡ್ ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ದಾರೆ. ಒಳಗಡೆ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಬೇಕು. ಮಕ್ಕಳಿಗೆ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಸಿದ್ರೆ ಪ್ರಪಂಚ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಯಾವಾಗಲೂ ಮನೇಲೇ ಇಟ್ಕೊಂಡು ಓದೋದು ಸ್ಕೂಲು ಅಂದರೆ ಅವ್ರಿಗೇನೋ ಅಷ್ಟು ಗೊತ್ತಾಗಲ್ಲ ಅಂತ ನನಗನ್ಸುತ್ತೆ. ಇವಾಗ ಒಳಗಡೆ ಬಂದ್ವಿ. ನನ್ನ ಮಗಳು ಒಳಗಡೆ ಬಂದಮೇಲೆ ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಮಾಡ್ಕೊತಾ ಇದ್ಲು. ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದೀವಿ. ಗ್ರಾಸರೀಸು, ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲನೂ ಇರುತ್ತೆ ಮೆಟ್ರೋದಲ್ಲಿ, ಎಲ್ಲರಿಗೂ ಗೊತ್ತಿರೋದಲ್ವ. ನಾನು ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡೆ. ನಾನು ಏನು ಬೇಕೋ ಎಲ್ಲ ತೊಗೊಳ್ಳೋಣ ಅಂತ ಓಡಾಡ್ತಾಯಿದ್ರೆ ನನ್ನ ಮಕ್ಕಳಿಗೆ ಏನಾದರೂ ತಿನ್ನೋದೇನು ಸಿಗುತ್ತೆ ಸ್ನ್ಯಾಕ್ಸು ಅಂತ ಅವ್ರು ನೋಡ್ತಾಯಿದ್ರು. ಅಪ್ಪ ಮಕ್ಕಳೆಲ್ಲ ಏನು ನೀನು ಶಾಪಿಂಗ್ ಮಾಡ್ತಾಯಿರು, ನಿಂದು ಬೇಗ ಮುಗಿಯಲ್ಲ. ನಾನು ಮಕ್ಕಳು ಹೋಗಿ ಸ್ವಲ್ಪ ನಾನ್ ವೆಜ್ ಚಿಕನ್ ಎಲ್ಲ ಮಾಡ್ತಾರಲ್ವ, ತಂದೂರಿ ಮತ್ತು ಚಿಕನ್ದು ಲಾಲಿಪಾಪು ಅದೆಲ್ಲ ಮಾಡ್ತಾರಲ್ಲ, ಸ್ವಲ್ಪ ಏನಾದ್ರು ತಿನ್ಕೊಂಬತ್ತೀವಿ ಅಂತ ಹೇಳ್ತಾಯಿದ್ರು. ನಾನು ಇರಿ ಸ್ವಲ್ಪ ತೊಗೊಂಬಿಡೋಣ ಆಮೇಲೆ ಹೋಗಿ ಅಂದೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಅವ್ರಿಗೆ ನಾನು ನಾನ್ ವೆಜ್ ತಿನ್ನಲ್ಲ, ನಾನು ಬರೀ ಪ್ಯೂರ್ ವೆಜ್ಜು. ಅವರು ನಾನ್ ವೆಜ್ ತಿಂತಾರೆ. ಈ ಥರ ಏನಾದ್ರು ಬಂದಾಗ ನಾನು ತಿನ್ನಲ್ವಲ್ಲ, ಹೆಂಗಿದ್ರು ಅವರು ಹೋಗಿ ತಿನ್ಕೊತಾರೆ. ಅಷ್ಟರಲ್ಲಿ ನಂದು ಶಾಪಿಂಗ್ ಎಲ್ಲ ಮುಗಿಸ್ಕೊತೀವಿ. ಮೆಟ್ರೋ ಶಾಪಿಂಗ್ಗೆ ಖುಷಿಯಾಗಿ ಬಂದ್ಬಿಡ್ತೀವಿ. ಒಳಗಡೆ ಹೋದ್ಮೇಲೆ ಎಲ್ಲಿ ಹೋಗೋದು ಏನು ತೊಗೊಳ್ಳೋದು ಅಂತಲೇ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಫಿಶ್ಶು ತುಂಬ ವೆರೈಟಿಯಾಗಿ ಫಿಶ್ ಇಟ್ಟಿದ್ರು. ನನ್ನ ಹಸ್ಬೆಂಡು ನನ್ನ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ಏನೇನಿದೆ ಬನ್ನಿ ಎಲ್ಲ ತೋರಿಸ್ತೀನಿ, ಅದೆಲ್ಲ ಏನೇನು ಅಂತ ಹೆಸ್ರೆಲ್ಲ ಹೇಳ್ತೀನಿ ನಿಮಗೆ ಅಂತ ಕರ್ಕೊಂಡೋಗಿ ತೋರಿಸ್ತಾಯಿದ್ರು. ಸರಿ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಬಿಲ್ಲಿಂಗ್ ಮಾಡಿಸ್ತಾಯಿದ್ದೀವಿ. ಬಿಲ್ಲಿಂಗ್ ಮಾಡಿಸ್ಕೊಂಡು ಮನೆ ಕಡೆ ಹೊರಡಬೇಕು. ಈ ಬೆಂಗಳೂರು ಟ್ರಾಫಿಕ್ ಅಂತೂ ಯಾವ ಡೇ ಇದ್ದರೂ, ಸಂಡೇ ಇರಲಿ ನಾರ್ಮಲ್ ಡೇಸ್ ಇರಲಿ, ಟ್ರಾಫಿಕ್ ಇದ್ದೇ ಇರುತ್ತೆ. ಸಂಜೆ ಅಂತೂ ನಾರ್ಮಲಾಗಿ ಇದ್ದೇ ಇರುತ್ತಲ್ವ. ಸ್ಕೂಲಿಂದ ಬರೋರು, ಆಫೀಸಿಂದ ಬರೋರು ಎಲ್ಲ ಸಂಜೆ ಟೈಮೇ. ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಗಾಡಿ ಓಡಿಸೋದು ಬಂದರೆ ಆರಾಮಾಗಿ ಸಿಟಿಲೆಲ್ಲ ಓಡಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಕಷ್ಟ. ನಾನು 2 ವೀಲರ್ ಓಡಿಸ್ತೀನಿ, ಬಟ್ ಈ ಥರ ಸಿಟಿಲಿ ಎಂದಾಗ ಸ್ವಲ್ಪ ಭಯ ಅನಿಸುತ್ತೆ. ನನ್ನ ಹಸ್ಬೆಂಡ್ ಇಲ್ಲಾಂದರೆ ನಾವು ಈ ಥರ ಎಲ್ಲ ಸಿಟಿಲೆಲ್ಲ ಏನು ಬರೋಲ್ಲ, ಅವರಿದ್ದರೆ ಮಾತ್ರ ಬರೋದು. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ಗ್ರಾಸರಿಗೆ ಅಂತ ಹೋಗ್ತೀವಿ, ಬಟ್ ಅಲ್ಲೇನಾದರೂ ಒಂದು ಕಿಚನ್ಗೆ ಬೇಕಾಗಿರೋ ಐಟಮು ಪ್ರಾಡಕ್ಟ್ ಅಥವಾ ಸಿಕ್ಕಿದ್ರೆ ನಮಗೆ ಅದನ್ನು ಬಿಟ್ಟು ಬರೋಕ್ಕೂ ಮನಸ್ಸಿರಲ್ಲ, ತೊಗೋಬೇಕು ಅನಿಸ್ತಾ ಇರುತ್ತೆ. ಸರಿ ನಾನು 1-2 ಗ್ಲಾಸ್ದು ಮತ್ತು ಕಡಾಯಿ ಎಲ್ಲ ತೊಗೊಂಡೆ, ತೋರಿಸ್ತೀನಿ ಬನ್ನಿ. ಇದು ಓವನಲ್ಲಿ ಇಡೋದು ಬೌಲು, ಬಿಸಿ ಮಾಡ್ಕೊತೀವಲ್ಲ ಅದು ಬೌಲು, ಇದು ತೋರಿಸ್ತೀನಿ. ಇದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ಲಾಸ್ಟ್ ಟೈಮ್ ಕೂಡ ನಾನು ಮೆಟ್ರೋಗೆ ಹೋದಾಗ 1-2 ತೊಗೊಂಡು ಬಂದಿದ್ದೆ. ಈ ಸರಿ ಒಂದು ಬೇಕಿತ್ತು, ತೊಗೊಂಬಂದೆ. ನೋಡಿ ಈ ಸೈಜ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಕ್ವಾಲಿಟಿ. ಆಮೇಲೆ ಒಂದು ಇಟ್ಟು ಕೂಡ ಕೊಟ್ಟಿದೆ. ಬಿಸಿ ಆದಮೇಲೆ ನಾವು ಏನಾದರೂ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ಬೇಕಾದರೆ ಈ ಥರ ಕ್ಯಾಪ್ ಕೂಡ ಕ್ಲೋಸ್ ಮಾಡ್ಕೊಬೋದು. ಇದೊಂದು ಪ್ರಾಡಕ್ಟ್.
ನೋಡಿ ಇದೆರಡು ನನ್ನ ಮಕ್ಕಳು ತೊಗೊಂಡಿದ್ದಾರೆ ಜ್ಯೂಸ್ ಕುಡಿಯೋಕ್ಕೆ ಅಂತ. ಶಾರ್ಟ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಕುಡಿಯೋಕ್ಕೆ ತೊಗೊಂಬಂದಿದ್ದಾರೆ. ಏನು ಕುಡಿಯೋಕ್ಕೆ ಚಿನ್ನ? ಇದು ಸ್ಟೀಲ್ ಕಡಾಯಿ 3 in 1 ಅಂತ 3 ಥರ ಬರುತ್ತೆ. ಇದು ತೋರಿಸ್ತೀನಿ ನಿಮಗೆ. 3 ಡಿಸೈನ್ಸ್ ಬರುತ್ತೆ. ಒಂದರಲ್ಲೇ 3 ಡಿಸೈನ್ಸ್ ನೋಡಿ. ಇದರಲ್ಲಿ ಮ್ಯಾಗಿ, ಪಾಸ್ತಾ ಎಲ್ಲ ಮಾಡ್ಕೊಂಡು ತೋರಿಸ್ತೀನಿ. ವೆಯ್ಟ್ ಮಾತ್ರ ಸಖತ್ ವೆಯ್ಟ್ ಇದೆ. ಆಮೇಲಿಂದ ಕ್ವಾಲಿಟಿ ಅಷ್ಟೇ ಸೂಪರ್ ಆಗಿದೆ ನೋಡಿ. ಇದು ಗ್ಲಾಸ್ ಇದು ಥರ ಕ್ಲೋಸ್ ಮಾಡಿದ್ರೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಇದು ಫುಲ್ ಸ್ಟೀಲ್ ಇದ್ರೆ ಅಷ್ಟು ಲುಕ್ ಕಾಣಿಸಲ್ಲ. ಈ ಥರ ಇದ್ರೆ ಸಖತ್ತಾಗಿ ಕಾಣಿಸುತ್ತೆ. ವೆಯ್ಟ್ ಕೂಡ ಅದೇ ಥರ ಇದೆ. ಇದೊಂದು ಕಡಾಯಿ, ಒಂದು ಮೀಡಿಯಮ್ ಸೈಜ್ ಇದೆ, ಚೆನ್ನಾಗಿದೆ. ಒಂದು 4 ಮೆಂಬರ್ಸ್ಗೆ ಮಾಡ್ಕೋಬೋದು. ಇದಕ್ಕೂ ಲಿಡ್ ಕೊಟ್ಟಿದ್ದಾರೆ. ಎಲ್ಲ ಪ್ಯಾನು ಎಲ್ಲದಕ್ಕೂ ಹ್ಯಾಂಡಲ್ ಇದೆ ನೋಡಿ. ಲಿಡ್ ಮಾತ್ರ ಒಂದೇ ಕೊಟ್ಟಿದ್ದಾರೆ, 2 ಕೂಡ ಯೂಸ್ ಮಾಡ್ಕೊಬೋದು. ಇಷ್ಟು ಪ್ರಾಡಕ್ಟ್ಸ್ ತಂದಿದ್ದೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ಇಷ್ಟ ಆಯಿತು. ನಾವು ಲಾಸ್ಟ್ ಟೈಮ್ ಮೆಟ್ರೋಗೆ ಹೋಗಿದ್ವಿ, ತುಂಬ ಪ್ರೈಸ್ ಅನ್ನಿಸ್ತಾ ಇತ್ತು. ಬಟ್ ಈ ಸಾರಿ ಆ ಥರ ಏನು ಅನಿಸಿಲ್ಲ. ಡಿಮಾರ್ಟ್ ಪ್ರೈಸ್ ಏನಿದೆ ಅದೇ ಥರ ಅನಿಸ್ತು ನಮಗೆ. ತೊಗೋಬೋದು, ಬರ್ತಿದೆ. ಗ್ರಾಸರೀಸ್ ಎಲ್ಲ ತೊಗೊಂಬರೋದು ಒಂದು ಕೆಲಸ ಆದರೆ ಮತ್ತು ಅದನ್ನು ಸ್ಟೋರ್ ಮಾಡೋದು ಇನ್ನೊಂದು ಕೆಲಸ. ನನ್ನ ಮಗಳು ಇದ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬಾಮ ಅಂದ್ಲು. ಸರಿ ಬೇಗ ಬೇಗ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ನಾನಂತೂ ನೆಕ್ಸ್ಟ್ ಡೇಗೆಲ್ಲ ಅದನ್ನು ಪೋಸ್ಟ್ಪೋನ್ ಮಾಡೋದೇ ಇಲ್ಲ, ಮುಗಿಸ್ಕೊಂಡ್ಬಿಡ್ತೀನಿ. ನೋಡಿ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಏನೋ ಮಾಡ್ತಾ ಇದ್ದಾರೆ. ಗ್ರಾಸರೀಸ್ನೆಲ್ಲ ಜೋಡಿಸ್ತಾ ಇದ್ದಾರೆ. ಸೊ ಏನೇನೆಲ್ಲ ಜೋಡಿಸ್ತಾರೆ ಬನ್ನಿ ನೋಡೋಣ. ಮತ್ತು ಮಕ್ಕನ ನಮ್ಮ ಅಮ್ಮನ ಫೇವ್ರೆಟ್ ಕೊಡಿಸು ಅಂತ ಕೇಳಿದ್ದೆ ಅವತ್ತು ನೆನ್ನೆ. ಸೊ ಮಮ್ಮಿ ಆಯಿತು ಬಾ ಕೊಡಿಸ್ತೀನಿ ಅಂತ ಇದನ್ನ ಮಕ್ಕನ ಕೊಡಿಸಿದ್ರು. ನಾನಂತೂ ಹಂಗೆ ಅಂತೂ ಇಡಲ್ಲ. ಸ್ವಲ್ಪ ಇನ್ನೂ ಟೈಮ್ ಇತ್ತು ಅಡುಗೆ ಮಾಡೋಕ್ಕೆಲ್ಲ ನೈಟಿಗೆ. ಸೊ ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಬಿಡೋಣ ಅಂದ್ಬಿಟ್ಟು, ನನ್ನ ಮಗಳು ಕೂಡ ಇದ್ಲಲ್ವಾ ಹಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನನ್ನ ಮಕ್ಕಳಂತೂ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಏನಾದರೂ ಈ ಥರ ಏನಾದರೂ ಜೋಡಿಸೋದು, ಏನಾದರೂ ಮನೇಲಿ ಕೆಲಸ ಇದ್ದರೆ ಸ್ವಲ್ಪ ಮಾಡಿಕೊಡಪ್ಪ ಅಂದರೆ, ಇಲ್ಲ ಆಗಲ್ಲ ಅದು ಇದು ಏನು ಅನ್ನೋದೆಲ್ಲ. ಒಬ್ಬೊಬ್ರು ಮಕ್ಕಳು ಯಾರು ಮಾಡ್ತಾರೆ ಅಮ್ಮ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನನ್ನ ಮಕ್ಕಳಂತೂ ಎಲ್ಲ ವಿಷಯದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ನನಗೆ. ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದ್ರೂ ನನ್ನ ದೊಡ್ಡ ಮಗಳು ಸ್ವಲ್ಪ ಚಿಕ್ಕ ಪುಟ್ಟ ಅಡುಗೆ ಎಲ್ಲ ಮಾಡೋದು ಕಲ್ತಿದ್ದಾಳೆ, ಮಾಡ್ಕೊತಾಳೆ. ನಾನು ಮಾಡ್ತೀನಿ ಅಂದ್ರೂ ಅಮ್ಮ ಹುಷಾರಿಲ್ಲ ಅಲ್ವಾ ನಿಮಗೆ, ನಾನು ಸ್ವಲ್ಪ ಮಾಡಿಕೊಡ್ತೀನಿ ಬಿಡಿ ಅಂತಾಳೆ. ಸೊ ಅದಕ್ಕೆ ಅವಳಿದ್ದರೆ ನನಗೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅಂದರೆ ಪಾಪ ಅವಳಿಗೂ ಓದೋದಿರುತ್ತೆ. ಸ್ಕೂಲಲ್ಲಿ ಅವಳು ಬೆಳಿಗ್ಗೆ ಹೋದರೆ ಸಂಜೆನೇ ಬರೋದು. ಲೇಟು ಬರೋಷ್ಟರಲ್ಲೇ 4 o'clock ಹಂಗೆ ಆಗ್ಬಿಟ್ಟಿರುತ್ತೆ. ಜಾಸ್ತಿ ಏನೂ ಹೇಳೋಕ್ಕೆ ಹೋಗಲ್ಲ. ಏನಾದರೂ ಫ್ರೀಯಾಗಿದ್ದರೆ ಅವಳು ಏನಾದರೂ ಮಾಡಬೇಕು ಅಂದರೆ ಮಾಡಿಕೊಡ್ತೀನಿ ಬಿಡಿ ಅಮ್ಮ ಅಂತಾಳೆ. ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಿತ್ತು, ರೆಡಿಯಾಗಿ ಹೋದ್ಲು. ಎಲ್ಲ ಕ್ಲೀನಿಂಗ್ ಎಲ್ಲ ಕೆಲಸ ಮುಗೀತು. ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ಲಲ್ಲ, ಕರ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿ ಒಂದು ಐಸ್ ಕ್ರೀಮ್ದು ಪಾರ್ಲರ್ ಇದೆ. ತುಂಬ ಚೆನ್ನಾಗಿ ಸಖತ್ ಟೇಸ್ಟಿಯಾಗಿ ಮಾಡ್ತಾರೆ ಐಸ್ ಕ್ರೀಮು. ಸರಿ ಮಕ್ಕಳು ಐಸ್ ಕ್ರೀಮ್ ಕೇಳಿದ್ರು. ಸ್ವಲ್ಪ ಐಸ್ ಕ್ರೀಮು, ಒಂಚೂರು ಮಂಚೂರಿ ಎಲ್ಲ ಕೊಡಿಸ್ದೆ. ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡ್ರು. ಮಂಜೂರಿ ಸ್ವಲ್ಪ ಮನೆಗೆ ಎತ್ಕೊಂಡು ಬಂದರು. ಮಧ್ಯಾಹ್ನ ಎಲ್ಲ ನಾನ್ ವೆಜ್ ತಿಂದಿದ್ದಾರಲ್ಲ, ಸೊ ಕ್ವಿಕ್ಕಾಗಿ ಒಂದು ರಸಮ್ ಮಾಡ್ಕೊಳ್ಳೋಣ, ಪೆಪ್ಪರ್ ರಸಮ್ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದೇ ಒಂದು ಒಣಮೆಣ್ಸಿನ್ಕಾಯಿ, ನಿಮಗೆ ಬೇಕಾದರೆ ಖಾರಕ್ಕೆ ಇನ್ನೊಂದು ಹಾಕ್ಕೊಬೋದು, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೊಳ್ಳೋಂಗಿಲ್ಲ, ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಬೇಕಾದರೆ ನೀವು ಕುಟಾಣಿಲಿ ಕೂಡ ಕುಟ್ಕೋಬೋದು. ನಾನು ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಒಂದು 2 ರೌಂಡ್ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದೇ ಜಾರ್ಗೆ 2 ಕಚ್ಚಿಟ್ಕೊಂಡಿರೋ ಮೀಡಿಯಮ್ ಸೈಜ್ 2 ಟೊಮೆಟೊ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ತುಂಬ ನುಣ್ಣಗೆ ಮಾಡೋಂಗಿಲ್ಲ, ತರಿಯಾಗಿ ಮಾಡಿಕೊಂಡ್ರೆ ಒಂದು 2 ರೌಂಡ್ ಮಾಡಿಸ್ಕೊಂಡ್ರೆ ಇದು ಗ್ರೈಂಡ್ ಆಗಿರುತ್ತೆ. ನೆಕ್ಸ್ಟು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ರಸಮ್ಗೇನು ಜಾಸ್ತಿ ಆಯಿಲ್ ಬೇಕಾಗಿಲ್ಲ. ಈಗ 1 ಟೇಬಲ್ ಸ್ಪೂನಷ್ಟು ಸಾಸಿವೆ,
ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಕಾದ್ಮೇಲೆ ಚಿಟಪಟ ಅನ್ನುತ್ತೆ. ಚಿಟಪಟ ಆದಮೇಲೆ ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ, 1 ಇಲ್ಕ್ ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತುಂಬ ಫ್ರೈ ಏನು ಬೇಕಾಗಲ್ಲ, 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಅದಾಗಿರುತ್ತೆ. ಈಗ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಎಲ್ಲನೂ ಅದನ್ನು ಹಾಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಸಣ್ಣ ಉರಿಲೇ ಮಾಡ್ಕೊಳ್ಳಿ. ಅದು ಸೀದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಹಾಳಾಗ್ಬಿಡುತ್ತೆ. ಲೈಟಾಗಿ ಫ್ರೈ ಆಗಬೇಕು ಅದು ಆಯಿಲಲ್ಲಿ, ಯಾಕಂದರೆ ನಾವು ಹಂಗೆ ಹಸಿದು ಹಾಕಿರ್ತೀವಲ್ಲ, ಏನು ಫ್ರೈ ಮಾಡಿರಲ್ವಲ್ಲ. ಸೊ ಅದಕ್ಕೆ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಟೊಮೆಟೊ ಮತ್ತು ಹುಣಸೆಹಣ್ಣು ಹಾಕಿದ್ದೀನಿ. ಇವಾಗ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು, ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಬೇಕು. ಇದು ರಸಮ್ ಅಂದರೆ ಯಾವಾಗಲೂ ತೆಳ್ಳುವಾಗೇ ಇರಬೇಕು. ಅದು ಹಾಕ್ಕೊಂಡಿದ ತಕ್ಷಣ ರಸಮ್ ಹಂಗೆ ಕುಡ್ಕೋಬೇಕು ಅಥವಾ ಅನ್ನಿಸ್ಬೇಕು ಅನ್ನದ ಜೊತೇಲಿ, ಆ ಥರ ಇರಬೇಕು. ನೆಕ್ಸ್ಟ್ ಅದು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಒಂದು ಕುದಿಬೇಕು, 1-2 ಕುದಿಯೋವರೆಗೂ ಬಿಟ್ಬಿಡಬೇಕು. ನೋಡಿ ಈ ಥರ ನಾನೆಲ್ಲ ತಿರುಗಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಬಿಡ್ತಾಯಿದ್ದೀನಿ. ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಅದು ಕುದಿಬೇಕು. ಅರಿಶಿನ ಹಾಕ್ಬಿಟ್ಟು 1-2 ಸರಿ ತಿರುಗಿಸ್ಬಿಟ್ಟು ಬಿಡಿ. ನೆಕ್ಸ್ಟು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು, ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಇನ್ನೊಂದು ಸರಿ ಮಿಕ್ಸ್ ಕೊಟ್ಬಿಟ್ಟು ಬಿಡಿ. ಅದು ಚೆನ್ನಾಗಿ ಕುದಿಬೇಕು. ಕುದಿಯೋ ಟೈಮಲ್ಲಿ ಲಾಸ್ಟಿಗೆ ಇನ್ನೇನು ಕುದೀತಾ ಇದೆ ಅನ್ನೋ ಟೈಮ್ಗೆ ಫೈನಲಾಗಿ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಟೇಸ್ಟಿಯಾಗಿರೋ ಸೂಪರಾಗಿರೋ ರಸಮ್ ರೆಡಿಯಾಗಿದೆ. ಇನ್ನೇನು ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಕುದ್ದಾದ್ಮೇಲೆ, ಅಂದರೆ ಜಾಸ್ತಿ ಕೂಡ ರಸಮ್ನ ಕುದಿಸ್ಬಾರ್ದು, ತುಂಬ ಕುದಿಸಿದಷ್ಟು ರಸಮ್ ಹಾಳಾಗ್ಬಿಡುತ್ತೆ. ಸುಮ್ಮನೆ 1-2 ಸರಿ ಕುದಿಬೇಕಷ್ಟೇ ಅದು. ಲಾಸ್ಟಲ್ಲಿ ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ನೀವು ಒಂದೇ ಒಂದು ಕಡ್ಡಿ ಕರಿಬೇವನ್ನ ಸುಮ್ಮನೆ ನಾನು ಇವಾಗ ಹಾಕಿದ್ನಲ್ಲ ಅದೇ ಥರ ಹಾಕಿ ನೋಡಿ. ಟೇಸ್ಟ್ ಮಾತ್ರ ಅದು ಹಾಕಿದ್ರೆ ಒಂಥರ ಚೆನ್ನಾಗೂ ಇರುತ್ತೆ, ನೋಡೋಕ್ಕೆ ಚೆನ್ನಾಗೂ ಇರುತ್ತೆ. ಟೇಸ್ಟ್ ಕೂಡ ಹಸಿದು ಸ್ಮೆಲ್ಲು, ಅದು ರಾ ಸ್ಮೆಲ್ಲು ಅದೇ ಥರ ಬರ್ತಾ ಇರುತ್ತೆ. ನೋಡಿ ಇವಾಗೆಲ್ಲ ರೆಡಿಯಾಗಿದೆ, ಫುಲ್ ಕುದೀತಾ ಇದೆ. ಇಷ್ಟು ಕುದೀತಾ ಇದ್ದರೆ ಸಾಕು. ಈಗ ಫುಲ್ಲು ರಸಮ್ ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿ ರೈಸ್ ಜೊತೆಲಿ ರಸಮ್ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಯಾವುದೇ ಒಂದು ಅಡುಗೆ ಅಷ್ಟೇ, ನಾವು ಮಾಡೋ ಕನ್ಸಿಸ್ಟೆನ್ಸಿ ಮೇಲೆ ಹೋಗುತ್ತೆ. ಎಲ್ಲ ಐಟಮ್ ಗೊತ್ತಿರುತ್ತೆ ನಮಗೆ, ಬಟ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಅಡುಗೆ ಸೂಪರಾಗಿ ಆಗುತ್ತೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಅಗೇನ್. ಬಾಯ್ ಬಾಯ್.